ಇವತ್ತು ಒಂದು ಫಂಕ್ಷನ್ ಇತ್ತು. ಅಂದರೆ ಪಾರಾಯಣ ಅಂತ ಮಾಡ್ತಾರೆ. ನನ್ನ ಫ್ರೆಂಡ್ ಮನೇಲಿತ್ತು. ಅದಕ್ಕೆ ಅಂತ ನಾನು ನಮ್ಮತ್ತೆ ಎಗೇನ್ ಕುಮಾರಣ್ಣನ ಆಟೋದಲ್ಲಿ ಹೋಗಿದ್ವಿ. ಅಲ್ಲಿ ಇಲ್ಲೊಂದು ಲೈಟಾಗಿ ಒಂದು ಟ್ರಾಫಿಕ್ ಇತ್ತು. ಇದನ್ನು ಮುಗಿಸ್ಬಿಟ್ಟು ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನೋಡಿ ಇವಾಗ ಸ್ವಲ್ಪ ಮಳೆ ಇದೆ ಇಲ್ಲಿ. ಇದು BH ರೋಡ್, ನಮ್ಮ ಶಿವಮೊಗ್ಗದ BH ರೋಡ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಕುಮಾರಣ್ಣ ಸ್ಲೋವಾಗಿ ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆನ ಕೂರಿಸ್ಕೊಂಡು ಅವರು ಸಾಮಾನ್ಯವಾಗಿ ಸ್ಪೀಡಾಗಿ ಓಡಿಸಲ್ಲ. ಇದು ವಿಜಯ ಬ್ಯಾಂಕ್ ಕಡೆ ಬರ್ತಾ ಇದ್ದೀವಿ. ಜಾಸ್ತಿ ವೆಹಿಕಲ್ ಇಲ್ಲ ಇವತ್ತು. ಇಷ್ಟೊತ್ತಲ್ಲಿ ಜಾಸ್ತಿ ವೆಹಿಕಲ್ಸ್ ಇರಲ್ಲ. ತುಂಬ ಚೆನ್ನಾಗಿರುತ್ತೆ ನಮ್ಮ ಶಿವಮೊಗ್ಗ. ನೋಡಿ ಎಷ್ಟು ಲೈನ್ ಆಗಿ ಕಾರನ್ನು ಪಾರ್ಕ್ ಮಾಡಿದ್ದಾರೆ, 4 ವೀಲರ್ನ. ಊಟ ತುಂಬ ಚೆನ್ನಾಗಿತ್ತು. ಹೊಟ್ಟೆ ಫುಲ್ಲಾಗಿತ್ತು. ನಮ್ಮ ಅತ್ತೆ ಬೈತಾಯಿದ್ರು, ಇಲ್ಲೂ ಬಿಡಲ್ವಲ್ಲಪ್ಪ ನೀನು ಅಂತ. ಆಮೇಲೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ನೋಡಿ ನಾನು ಆಲ್ರೆಡಿ ಕೈ ಕೊಟ್ಕೊಂಡು ಕೂತಿದ್ದೀನಿ. ನನ್ನ ಫ್ರೆಂಡ್ ಮುಬೀನಾ ಅಂತ ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ನಾಳೆ ನನ್ನ ಫ್ರೆಂಡ್ ರಶ್ಮಿ ಮನೇಲಿ ಒಂದು ಪೂಜೆ ಇದೆ ಘಾಟಿ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಹಾಕ್ಸ್ಕೊಳ್ಳೋಣ ಎಲ್ಲರೂ ಅಂತ ನನಗೂ ಕರೆದಿದ್ಲು, ಬಾ ಅಂತ. ನಾನು ಬೇಡ ಅಂದೆ. ಇಲ್ಲ ನೀನು ಬಾ ಅಂದ್ಲು ಅಂತ ಹೋಗಿದ್ದೀನಿ. ಇವರು ತುಂಬ ಚೆನ್ನಾಗಿ ಮೆಹಂದಿ ಹಾಕ್ತಾರೆ. ಮುಬೀನಾ ಅಂತ ಇವ್ರ ಹೆಸರು. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಅವರಿಗೂ ಸಬ್ಸ್ಕ್ರೈಬ್ ಆಗಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬೇಗ ಡಿಸೈನ್ ಹಾಕ್ತಾರೆ. ಹೇಗಿದೆ ನನ್ನ ಕೈ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಡಿಸೈನು? ನನ್ನ ಕೈಯಲ್ಲಿ ಒಂದು ಪುಟ್ಟ ಟ್ಯಾಟು ಕೂಡ ಇದೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು. ನೋಡಿ ಆಲ್ಮೋಸ್ಟ್ ಈ ಕಡೆ ಬಂದಿದೆ. ಇವಾಗ ಅಂಗೈಯಲ್ಲಿ ಹಾಕ್ತಾ ಇದ್ದಾರೆ. ಅವರೆಷ್ಟು ನೀಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾರೆ ಅಂದರೆ, ಕೆಳಗಡೆ ಒಂಥರ ನೋಡಿ ಉಣ್ಣೆದು ಇದನ್ನು ಹಾಕಿದ್ದಾರೆ. ನಾನು ಕೇಳಿದೆ, ಅಯ್ಯೋ ನನ್ನ ಕೈ ಮೆಹಂದಿಯೆಲ್ಲ ಹತ್ತಲ್ವ ಅಂತ. ಇಲ್ಲ ಅಂತಂದರು ಅಂತ ನಾನು ಹಾಗೆ ಕೈ ಇಟ್ಕೊಂಡೆ. ನಂಗೆ ತುಂಬ ಇಷ್ಟ ಮೆಹಂದಿ ಅಂದರೆ. ಸಾಮಾನ್ಯವಾಗಿ ರಶ್ಮಿ ಅವಳು ಹಾಕ್ಸ್ಕೊಂಡಾಗೆಲ್ಲ ನನಗೆ ಕರಿತಾ ಇರ್ತಾಳೆ, ನೀನು ಬನ್ನಿ, ನೀನು ಬಾ ಅಂತ. ಇದು ಅರೇಬಿಕ್ ಡಿಸೈನ್. ಇದು ಇಂಡಿಯನ್ ಕೂಡ ತುಂಬ ಚೆನ್ನಾಗಿ ಹಾಕ್ತಾರೆ. ನಾನು ಅರೇಬಿಕ್ ಸಾಕು ಅಂತ ನಾವೆಲ್ಲರೂ ಅದನ್ನೇ ಹಾಕ್ಸ್ಕೊಳ್ತಾ ಇದ್ದೀವಿ. ನನಗೆ ಒಳ್ಳೆ ನಿದ್ದೆ ಬರೋಂಗೆ ಆಗುತ್ತೆ ಇದು ಮೆಹಂದಿ ಹಾಕ್ಸ್ಕೊಳ್ಳುವಾಗ. ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಶಿವಮೊಗ್ಗದವರಾದರೆ ಖಂಡಿತ ಅವ್ರು ನಿಮಗೆ ಬಂದು ಮೆಹಂದಿನ ಹಾಕ್ತಾರೆ. ನಾನು ವಿತ್ ಅವರ ಪರ್ಮಿಷನಿಂದ ಅವ್ರ ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಶಿವಮೊಗ್ಗ ಲೋಕಲ್ ಅವರು. ನನಗೆ ಈ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು. ಅವ್ರ ಪ್ರೊಫೈಲ್ನ ಒಂದ್ಸಲಿ ಚೆಕ್ ಮಾಡಿ ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮನ್ನು ಹಾಕ್ತೀನಿ, ಮೆನ್ಷನ್ ಮಾಡ್ತೀನಿ. ಕೂಲ್ ಅನಿಸುತ್ತೆ ನನಗಂತೂ ಮೆಹಂದಿ ಹಾಕ್ಸ್ಕೊಳ್ಳೋದು. ಆ್ಯಕ್ಚುಲಿ ಅದು ಕಲ್ಲರ್ ಬಂದಮೇಲೆಗಿಂತ ಈಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ದೊಡ್ಡವರೆಲ್ಲ ಹೇಳ್ತಾರೆ, ಕಲ್ಲರ್ ತುಂಬ ಚೆಂದ ಬಂದರೆ ಅವ್ರ ಗಂಡ ಅಥವಾ ಅವ್ರನ್ನ ಲವ್ ಮಾಡೋರು ತುಂಬ ಪ್ರೀತಿ ಮಾಡ್ತಾರೆ ಅಂತ. ನೋಡಿ ನಿಮಗೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಆಯಿತಾ. ಆಗಿದೆ, ಈ ಕೈ ಆಯಿತು ನೋಡಿ, ಚೆನ್ನಾಗಾಗಿದೆಯಾ? ಇವಾಗ ಇವರು ರಶ್ಮಿ ಕೈಗೆ ಹಾಕ್ತಾ ಇದ್ದಾರೆ. ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಬಂತು. ಎಷ್ಟು ಸ್ಪೀಡಾಗಿ ಬೇಕಾದರೂ ಹಾಕ್ತಾರೆ ಅವರು. ಯಾವ ಡಿಸೈನ್ ಬೇಕಾದರೂ. ಬ್ರೈಡು ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಹಾಕ್ತಾರೆ. ರಾಜಾರಾಣಿ ಥರ ಎಲ್ಲ ಬಿಡಿಸ್ತಾರೆ.
ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ನಂದು ಕೈ ಡಿಸೈನ್ ಹೇಗಿದೆ? ಇದು ಅವ್ರದ್ದು ರಶ್ಮಿ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ಲು, ಹಾಗಾಗಿ ಅವ್ರಿಗೆ ಇದನ್ನು ಹಾಕಿದ್ರು. ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ಇವರು ಬ್ಲೌಸು ಮತ್ತು ಡ್ರೆಸ್ಸು ಹಾಗೆ ಲೆಹೆಂಗಾ ಕೂಡ ಸ್ಟಿಚ್ ಮಾಡ್ತಾರೆ. ಯಾವ ಥರ ಬೇಕಾದರೂ ಆನ್ಲೈನಲ್ಲಿ ಸಿಗೋ ಥರನೇ ಸ್ಟಿಚ್ ಮಾಡ್ತಾರೆ. ತುಂಬ ಒಂಥರ ಟ್ಯಾಲೆಂಟ್ ಇದೆ ಇವರಲ್ಲಿ. ನೋಡಿ ಇದು ರಶ್ಮಿ ಅವ್ರದ್ದು ಕೈ, ಅವ್ರದ್ದು ಮೆಹಂದಿ ಕಂಪ್ಲೀಟ್ ಆಗಿದೆ. ಇದು ನಂದನೆ ಸುಮ್ಮನೆ ಪಿಕ್ ತೆಕ್ಕೊಳ್ಳೋಣ ಅಂತ ತೆಕ್ಕೊಂಡೆ. ಇದು ನನಗೆ ಹಿಂಗೆ ಮೇಲ್ಗಡೆ ಕೈಗೆ ಹಾಕ್ತಾ ಇರೋ ಡಿಸೈನ್ ಇದು. ನಾನು ಯಾವ ಡಿಸೈನ್ ಅಂತ ಹೇಳಿಲ್ಲ, ಅವರೇ ಯಾವ ಸೂಟ್ ಆಗುತ್ತೆ ಅಂತ ಹಾಕ್ತಾ ಇದ್ದಾರೆ. ಹೇಗಿದೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ರಶ್ಮಿ ಅವರಮ್ಮ ಟೀ ಕೊಟ್ರಲ್ಲ ಅನ್ನೋ ಖುಷಿಲಿ ಹಿಂಗೆ ಇಟ್ಕೊಂಡೆ ನಾನು ಮೆಹಂದಿ ಹಚ್ಕೊಂಡಿದ್ದೆಲ್ಲ ಅಂಟ್ಕೊಂಡ್ಬಿಡ್ತು ಟೀ ಕಪ್ಪಿಗೆ. ಮರ್ತೇ ಹೋಗ್ಬಿಡ್ತೀನಿ ನಾನು, ಮೆಹಂದಿ ಹಚ್ಕೊಂಡು ಎಲ್ಲ ಟಚ್ ಮಾಡ್ತೀನಿ, ಅವ್ರು ಡಿಸೈನ್ ಹಾಕಿದ್ದೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನೋಡಿ, ಚೆನ್ನಾಗಿದೆ ಅಲ್ವಾ? ತುಂಬ ಕೂಲ್ ಅನಿಸುತ್ತೆ. ನಿಮಗೆಲ್ಲ ಮೆಹಂದಿ ಅಂದರೆ ಇಷ್ಟನಾ? ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಅದು ಮೆಹಂದಿ ಸೊಪ್ಪು ಬರ್ತಿತ್ತಲ್ಲ, ಅದನ್ನು ಚೆನ್ನಾಗಿ ರುಬ್ಬಿ ಜಸ್ಟ್ ಟೋಪಿ ಥರ ಹಾಕ್ಕೊತಾ ಇದ್ವಿ ಅಷ್ಟೇ. ಆಮೇಲೆ ಅಂಗೈ ಮೇಲೊಂದು ಒಂಥರ ಡಾಟ್ ಇದ್ದಂಗೆ, ಯಾಕಂದರೆ ನಮಗೆ ಅವಾಗೆಲ್ಲ ಡಿಸೈನೇ ಬರ್ತಾ ಇರಲಿಲ್ಲ, ಒಟ್ಟಿನಲ್ಲಿ ಕೈ ಕೆಂಪಾಗಬೇಕಿತ್ತು ಅಷ್ಟೇ. ಹಾಗಾಗಿ ನಾವು ಅಷ್ಟೇ ಹಾಕ್ಕೊತಾ ಇದ್ವಿ. ಆದರೆ ಇವಾಗೆಲ್ಲ ತುಂಬ ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಫುಲ್ ಎಲ್ಲ ಫಾರ್ವರ್ಡ್ ಆಗಿದೆ ಇವಾಗ. ಅದು ಫುಲ್ ನುಣ್ಣಗೂ ಆಗ್ತಾ ಇರಲಿಲ್ಲ, ಆದರೂ ಕೂಡ ಟೋಪಿ ಥರ ಹಾಕ್ಕೊಳ್ಳೋದೇ ಒಂದು ಖುಷಿ ಇತ್ತು ನಮಗೆಲ್ಲ. ಮಳೆ ಬೇರೆ ಬರ್ತಾಯಿತ್ತು, ನಾನು ಮನೆಗೆ ಹೋಗಬೇಕಾಗಿತ್ತು, ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಆಟೋಲ್ಲಿ ಹೋಗಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಬೇಗ ಮೆಹಂದಿ ಹಾಕ್ತಾಯಿದ್ರು. ನೋಡಾಯಿತು, ಇವಾಗ ಮುಗೀತು. ನಾಳೆ ಅವ್ರ ಮನೆ ಪೂಜೆಗೆ ನಾನು ಮಿಸ್ಸು, ಇಲ್ಲಾಂದರೆ ನಾನು ಕೂಡ ಹೋಗ್ತಿದ್ದೆ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಈ ಡಿಸೈನ್ ಹಾಕ್ಕೊಂಡ್ಮೇಲೇ ನಾನು ಎರಡೂ ಕೈ ಇದಾಗಿತ್ತು ಅಂತ ಫುಲ್ ಸ್ಪ್ರೆಡ್ ಮಾಡ್ಕೊಂಬಿಟ್ಟಿದ್ದೆ. ನಾನು ಎಷ್ಟೋ ಸಲ ಸುಮ್ಮನೆ ಟ್ರೈ ಮಾಡ್ತಾ ಇರ್ತೀನಿ ನಮ್ಮ ಅತ್ತೆ ಕೈಗೆಲ್ಲ ಹಾಕಿ, ಆದರೆ ನನಗೆ ಈ ಥರ ಡಿಸೈನ್ ಹಾಕೋಕ್ಕೆ ಯಾವಾಗಲೂ ಬರ್ತಾನೆ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ನಾಳೆ ಇನ್ನೂ ಕೆಂಪಾಗುತ್ತೆ. ಕೆಲವರು ಸಕ್ಕರೆ ನೀರನ್ನು ಹಾಕ್ಕೊತಾರೆ, ಕೆಲವರು ಲಿಂಬೆಹಣ್ಣು ರಸ ಹಾಕ್ಕೊತಾರೆ. ನೋಡಿ ಇದು ನನ್ನ ಕೈ ಡಿಸೈನ್ ಹೇಗಿದೆ?
ನಾನೇನು ಹಾಕ್ಕೊಳ್ಳಲ್ಲ. ಇನ್ನೊಂದು ಅವರ್ ಬಿಟ್ಟು ಚೇಂಜ್ ಮಾಡ್ತೀನಿ, ಅಲ್ಲ ವಾಶ್ ಮಾಡ್ತೀನಿ. ಇದು ನಮ್ಮ ಪುಟ್ಟಿ ಅಂದರೆ ರಶ್ಮಿ ಮಗಳು ಕೈ ಡಿಸೈನ್ ಇದು.
ರಜೆ ಕೊಡ್ತಾರ ಅಮ್ಮ ಅವರು ಒಂಥರ ಇದು ಜಾಸ್ತಿ ಅಂದರೆ ಅಲ್ಲಿ ಕೂತ್ರಾಗಲ್ಲ ಇಲ್ಲಿ ನಿಂತ್ರಾಗಲ್ಲ ಅದಕ್ಕೆ ಇವರು ಹಚ್ಕೊಳ್ಳಲ್ಲ ಜಾಸ್ತಿ. ಅವಳು ಇಲ್ಲಿ ಮನೆ ಮಾಡ್ತಿದ್ದವು ನಮ್ಗೆ ಒಂದು ಮಾಡಾಯ್ತು ಜಾಸ್ತಿ ಇದು ಮಾಡೋಕ್ಕಿಲ್ಲ ನೀನು ಅಂತ. ಅವ್ಳು ಹಾಗೆ ಹಚ್ಕೊಂಡ್ರೆ ಒಂಥರ ಹಂತರ. ನಿನ್ನ ಟ್ರೀಟ್ಮೆಂಟು ರೆಸ್ಟು ಅಂದರೆ ಹಿಂಗೆ ಬಿಡುತ್ತೆ. ಇದನ್ನೆಲ್ಲ ನೋಡಿದಾರೆ ಅವ್ರು ಮೊನ್ನೆಲ್ಲ ಬಂದಾಗಳು ಮಾಡ್ತಾ ಇದ್ರು. ಆ ಹುಡುಗಂಗೆ ಇನ್ನು ಹತ್ರ ಆಯ್ತು ಬರೋದು. ನಾ ಇವ್ರ ಮನೇಲೇ ಇರುತ್ತಾ? ಮನೆ ಮಗ ಭಾರಿ ಚೆನ್ನಾಗಿದ್ಲು. ನಾನು ನಾ ಹೇಳಿದ್ದೆ ಬರಲ್ಲ, ನಮಗೂ ಪೀರಿಯಡ್ಸ್ ಡೇಟ್ ಇದೆ. ಅವಳು ಕೆಲಸ ಮಾಡ್ತಿದ್ರೆ ಟೈಮ್ ಪಾಸ್. ಕೆಲಸ ಮನೆಯಲ್ಲೇ ಇರ್ತಾಳಲ್ಲ. ಅವಳು ಯಾಕೆ ಹಂಗಾದ್ಲಪ್ಪ? ಸುಜಾತನ ಸುದ್ದಿ ಇಲ್ಲಲ್ಲ, ಅವಳು ಅಲ್ಲೇ ಕೆಲಸ ಮಾಡ್ತಿದ್ದಾಳ. ಈ ಟ್ರೀಟ್ಮೆಂಟ್ ಅಂತ ಏನೋ ಅಲ್ಲ, ಅವ್ರ ಅಮ್ಮನ ಕರ್ಸ್ಕೊತ ಮನೆ ಚೆನ್ನಾಗಿದೆಯಲ್ಲ. ಬಟ್ ಅವ್ರ ಅಪ್ಪಂಗೆ ದೇವಸ್ಥಾನನೂ ಏನೋ ಪೂಜೆ ಅಲ್ವಾ? ಅವಳು ಆಗ್ತಿದ್ದಾಳೆ ಅಮ್ಮನ ನೋಡಿ. ಯಾಕೆ ದಿವ್ಯ ಬರ್ತಿರೋದಕ್ಕೆ ಅವಳಿಗೆ ಬರ್ತಿರೋದು. ಹೌದಾ? ಅಲ್ಲ ಮಾಡೋದ್ರಲ್ಲೂ ಬೆಳಿಗ್ಗೆ 50 ಇವರಂತ ಬೆಳಿಗ್ಗೆ 50 ಅಲ್ಲಿ ಇದ್ದವರೆಲ್ಲ ಖುಷಿ ಪಟ್ಟರು. ನನಗೆ ಕಷ್ಟಪಡ್ತೀಯಲ್ಲಪ್ಪ ನೀನು ಅಂತ. ಮೊನ್ನೆ ಬಂದಿದ್ದ ವ್ಯಾಪಾರ, ಸ್ವಲ್ಪ ವ್ಯಾಪಾರ ಆಯಿತು. ಒಂದು ಫ್ಯಾಕ್ಟ್ರಿ ಆದಮೇಲೆ ಆಟೋನು ಓಡಿಸಿ ರೈಲ್ವೆ ಸ್ಟೇಷನಲ್ಲಿ ಟೀ ಮಾರೋ ನಾನು ಪಾಪ. ಜ್ಯೋತಿಷಕ್ಕೆ ಈಗ ಬೆಳಿಗ್ಗೆ 50 ಸಂಜೆ 50 ತರಿಸ್ತಾ ಇದ್ದೀನಿ. ನಮ್ಗೆ ಲೆಕ್ಕದ್ದೆ ಒಂದು 500 ರೂಪಾಯಿ ಕೊಡೋದು. ನಾಡ್ದು ತೊಗೊಂಡಾಗ ಅವನಿಗೆ ಹೇಳು ಅಂತ ಕಷ್ಟ ಇದೆ. ಸಂಜೆಗೂ ಅವನಿಲ್ಲ ಅಂದರೆ ನೀನು ಮಾಡು ಅವ್ರಿಗೆ ಸರಿ. ಕುಮಾರ್ ನಿಮ್ಗೆ ವಿಡಿಯೋ ಎಡಿಟ್ ಮಾಡ್ಕೊಟ್ಟು ಹೋಗ್ತಿದೆ ಅಂದ್ರಲ್ಲ, ಅದು ಇನ್ನೊಂದು ಹೇಳಿವಿ ಈಗ. ಸಬ್ಸ್ಕ್ರೈಬರ್ ಇದು ಶೇರ್ ಮಾಡೋರಿಗೆ ಸಬ್ಸ್ಕ್ರೈಬರ್ಸ್ ಅಂತಾರೆ. ಒಂದು ಲೈವಿಗೆ ಮಾಡಿಸೇ ಕೊಟ್ಬಿಡ್ತಾನೆ. ಹೌದು ಹೌದು. ಬೆಕ್ಕು ಸಾಮಾನ್ಯ ಎಲ್ಲ ಹೋಗ್ತಾವೆ ಮತ್ತೆ ಬರುತ್ತೆ. ಅದಕ್ಕೆ ಜಾಗ ಮರ್ತೋಗ್ಬಿಡುತ್ತಂತೆ. ಗಂಡಿಗ ಅವಳು ಬಂದಿದ್ದಾಳೆ. ಅವನು ಇನ್ನೊಂದು 10 ನಿಮಿಷ ಬರ್ತಾನೆ. ಹೇಳಿ ಬೆಳಗ್ಗೆ ಬರ್ತಾರಂತ, ಅಷ್ಟೊತ್ತಿಗೆಲ್ಲ ಬರ್ತಾರಂತ. ಸರಿ ಏನಿಲ್ಲ. ಏನು ಹೂವಣ್ಣ